ಅದೆಲ್ಲ ನಾನು ಕೇಳೋದಿಲ್ಲ. ನಮ್ ಬಿಸ್ನೆಸ್ ಪಾರ್ಟ್ನರ್ಶಿಪ್, ನಮ್ ಸ್ನೇಹ ಹೀಗೆ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಆಶಾಗಿಷ್ಟ ಇರ್ಲಿ ಇಲ್ದಲೇ ಇರ್ಲಿ, ಅವಳನ್ನ ನನ್ನ ಮಗನ ಕೊಟ್ಟು ಮದುವೆ ಮಾಡ್ಲೇಬೇಕು. ಕೋಪಿಸ್ಕೋಬೇಡ ಪಾರ್ಟ್ನರ್, ನನಗಿರೋಳು ಒಬ್ಳೆ ಮಗಳು. ಅವಳು ಇಷ್ಟಕ್ಕೆ ವಿರುದ್ಧವಾಗಿ ನಾನು ಹೇಗೆ ಮದುವೆ ಮಾಡ್ಲಿ? ಒಂದು ವೇಳೆ ಮಾಡಿದ್ರು ಅವ್ರ ಸಂಸಾರ ಚೆನ್ನಾಗಿರುತ್ತಾ? ಅಲ್ಲಯ್ಯ, ಬಿಸ್ನೆಸ್ ಇಂಪ್ರೂವ್ ಆಗೋವರೆಗೂ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದು ಈಗ ಪ್ಲೇಟ್ ಚೇಂಜ್ ಮಾಡ್ತಾ ಇದೀಯಾ? ನಿನ್ನಂತವ್ರಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಏ ಜೋಸಫ್, ರೆಹಮಾನ್, ಬರ್ರ ಇಲ್ಲಿ, ಹಿಡ್ಕೊಳ್ರ ಇವನ್ನ. ಏ ಜಾನಿ, ಆ ಸ್ಟೇಷನ್ ತೋಡ್ಬಾ. ಬಿಟ್ರು ಗೋಪಾಲ, ಪ್ಲೀಸ್ ಪ್ಲೀಸ್ ಗೋಪಾಲ. ಗೋಪಾಲ ಎಷ್ಟೇ ಕೂಗಾಡಿದ್ರು ಸರಿ, ಆಶಾಗೂ ನನ್ನ ಮಗ ವಿನೋದ್ಗೂ ಮದುವೆ ನಡೆಯುತ್ತೆ. ಬೇಡ ಬೇಡ ಗೋಪಾಲ್, ಹಾಗೆಲ್ಲ ಮಾಡ್ಬೇಡ. ಸದ್ ಮಾಡ್ಬೇಡ. ನೋಡಿ ಸರ್, ಈಗ ನೀನು ಪ್ರಜ್ಞೆ ತಪ್ಪಿಳೋ ಹಾಗೆ ಈ ಇಂಜೆಕ್ಷನ್ ಕೊಡ್ತೀನಿ. ಬೇಡಗಣೋ ಸೂಜಿಗಳು ನೋಯ್ತದೆ ಕಣೋ, ಬೇಡ. ಶ್ರೀಮಂತ ಮಗ ಸಿಕ್ಕೋದಾದ್ರೆ ಪಾದ ತೊಳೆದು ಕನ್ಯಾದಾನ ಮಾಡ್ತಾರೆ. ಕೂಲಿ ಮಾಡೋ ಹುಡುಗ ಅಳಿಯ ಆಗೋದಾದ್ರೆ ಆತ್ಮಹತ್ಯೆ ಮಾಡ್ಕೋತಾರ. ಹಾಗಾದ್ರೆ ಈಗ ಒಂದು ಕೆಲಸ ಮಾಡೋಣ. ಏನು? ಮದುವೆಗೆ ಮುಂಚೆನೆ ಶೋಭನ ಮುಗಿಸ್ಬಿಡೋಣ. ಅಯ್ಯಯ್ಯೋ, ಮದ್ವೆಗ್ ಮುಂಚೆ ಶೋಭನಾನ? ಹಾಗೆಲ್ಲ ಮಾಡ್ಬಾರ್ದು, ತಪ್ಪು. ಇನ್ನೊಂದು ಐಡಿಯಾ, ನಿನ್ನ ರೇಪ್ ಮಾಡ್ಬಿಡ್ಲಾ? ಹೋಗ್ಲಿ ಬಿಡು, ರೇಪು ಬೇಡ, ಶೋಭನಾನು ಬೇಡ. ಈಗಲೇ ನನ್ನ ಊರಲ್ಲೆಲ್ಲ ಪೋಲಿ ಪೋಲಿ ಅಂತ ಗೊತ್ತಿಲ್ಲದೆ ಉಗಿತಿದ್ದಾರೆ. ಅದಕ್ಕೆ ಡೀಸೆಂಟ್ ಆಗಿ ಒಂದು ಪ್ಲಾನ್ ಮಾಡೋಣ. ನಿಮ್ ಪ್ಲಾನ್ ಏನು ಅಂತ ಹೇಳಿ ಆನಂದ್, ನನ್ನ ಕೈಲಿ ಸಹಾಯ ಮಾಡ್ತೀನಿ. ಆಶಾ ಒಂದೆರಡು ದಿವಸ ಇಲ್ಲೇ ಇರ್ಲಿ. ಯಾಕೆಂದ್ರೆ ಇವಳಪ್ಪ ಅವ್ರ ಪಾರ್ಟ್ನರ್ ಗೋಪಾಲನ ಮಗನಿಗೆ ಮದುವೆ ಮಾಡಬೇಕು ಅಂತ ಬಲವಂತ ಮಾಡ್ತಿದ್ದಾರೆ. ಅದಕ್ಕೆ ಈ ಮದುವೆಗೆ ಇಷ್ಟ ಇಲ್ಲದೆ ಆಶಾ ಓಡೋದ್ಲು ಅಂತ ಅವ್ರ ಅಪ್ಪಂಗೆ ಹೆದರಿಸಿ ನಮ್ ದಾರಿಗೆ ತರೋಣ ಅಂತ ಪ್ಲಾನ್ ಮಾಡಿದೀನಿ. ಅಷ್ಟೇ ತಾನೇ? ಅಷ್ಟೇ ಅಲ್ಲ, ಆಶಾ ಇಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಹಾಗೆ ಆಗ್ಲಿ ಆನಂದ್, ಇವ್ರಿಗೆ ಏನು ತೊಂದರೆ ಆಗದವ್ರಿಗೆ ನಾನು ನೋಡ್ಕೋತೀನಿ.